ಸರ್ ಕೇಡಿ ಟೈಟಲ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಸರ್? ಕಾಳಿದಾಸ ಮನೆ. ಆ ಹಳೆ ಸಿನಿಮಾಗಳಲ್ಲಿ ಇವಾಗ ಏ ವಿಲನ್ ಬಂದ ಕೇಡಿ ಬಂದ ಅಂತ ಹೇಳ್ತಾರೆ. ಸೊ ಬಟ್ ಪ್ರತಿಯೊಂದು ವಿಷಯಕ್ಕೂ ಅಂತಾರೆ. ಎಕ್ಸ್ಕ್ಯೂಸ್ ಮೀ ಆಯ್ತು, ಜೋಗಿ ಆಯ್ತು, ಮದರ್ ಸೆಂಟಿಮೆಂಟ್ ಸಿನಿಮಾ, ವಿಲನ್ನು ಆಯ್ತು. ಸೊ ಇವಾಗ ಕೇಡಿ ಈ ಸಿನಿಮಾ ಹೇಗಿದೆ ಸರ್? ಇದ್ರ ಹೈಪ್ ಹೇಗಿದೆ? ನಾನು ಯಾವತ್ತೂ ಈ ಸಿನಿಮಾನ ಹೈಪ್ ಮಾಡ್ಕೊಂಡು ಬಂದಿಲ್ಲ. ನನ್ನ ಜಾಬ್ ಏನಿದೆ ನಾನು ಅದನ್ನ ಮಾಡ್ತೀನಿ. ಸೊ ಇಷ್ಟೆಲ್ಲ ಕಾಂಟ್ರವರ್ಸಿಗಳ ಜೊತೆಗೆ ಕೇಡಿ ಸಿನಿಮಾನ ಈ ಮಟ್ಟಕ್ಕೆ ತಗೊಂಡ್ಬಂದಿದ್ದೀರಾ ಸರ್. ಎಷ್ಟು ಕಷ್ಟ ಆಯ್ತು? ತುಂಬಾ ಇಷ್ಟಪಟ್ಟು ಸಿನಿಮಾ ಮಾಡೋದ್ರಿಂದ ನನಗೇನು ಇದನ್ನೆಲ್ಲ ಕಷ್ಟ ಅಂತ ಏನು ಹೇಳೋಕ್ಕೆ ಚಾನ್ಸೇ ಇಲ್ಲ. ನೀವು ಸಂಜಯ್ ದತ್ ಅವ್ರನ್ನ ಕರ್ಕೊಂಡ್ಬಂದು ವಿಲನ್ ಆಗಿ ಮಾಡ್ಕೊಂಡಿದ್ದೀರಾ. ಅಂದ್ರೆ ಆ ಯಾರು ಕ್ಯಾರೆಕ್ಟರ್ villain ಆಗಿದ್ದಾರೋ? ಯಾಕಂದ್ರೆ ಸಾಕಷ್ಟು ಮೂವಿಯಲ್ಲಿ ಅವ್ರು ವಿಲನ್ ಆಗಿ ಮಾಡಿರೋದು. ಇಂಡಿಯಾ ಸೂಪರ್ ಸ್ಟಾರ್ ಅವರು. ಪಾತ್ರಗಳು ಯಾವಾಗ ನಮ್ಗಳಿಗೆ ಇವ್ರು ಮಾಡ್ತಾರೆ ಇವ್ರು ಮಾಡ್ಬೋದು ಅಂತ ಆಗುತ್ತೆ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ತಾ ಇರ್ತೀನಿ ನಾನು. ಅದೇ ಹಿಂದೆ ಮುಂದೆ ನೋಡೋದು. ಪ್ರೇಮ್ ಸರ್ ಮಚ್ಚಿಡಿಸಿದವರೆಲ್ಲ ಒಂದು ರೇಂಜಿಗೆ ಬೆಳೆದು ಬಿಡ್ತಾರೆ ಅನ್ನೋ ಒಂದು. ಸೊ ಪ್ರತಿ ಒಂದು ಹಂತದಲ್ಲೂ ಪ್ರತಿಯೊಂದು ಹೊಸ ಹೊಸ ಕ್ಯಾರೆಕ್ಟರ್ಗಳನ್ನ ಸೃಷ್ಟಿ ಮಾಡ್ತಾರೆ. ನೂರಾ ಪಾತೇಹಿ ಅವರು ಸರ್ಸೆ ಸಾಂಗ್ ಆದ್ಮೇಲೆ ಅಂದ್ರೆ ಒಂದು ಇಂಟರ್ವ್ಯೂ ಅಷ್ಟೇ ಕಾಣಿಸ್ಕೊಂಡಿದ್ರು. ಅವಳೆಲ್ಲ ಬಾಂಬೆಲಿ ಇದ್ದಾಳೆ, ಬಾಂಬೆಲಿ ಇದ್ಬಿಟ್ಟು ನಮ್ಮ ಬಗ್ಗೆ ಹೇಳ್ಬಿಟ್ಟು ಅಂತ ತಕ್ಷಣ ನಾನೇ ಒಂದು ಹೆಣ್ಮಗು ಬಗ್ಗೆ ಮಾತಾಡಿದೆ. ದರ್ಶನ್ ಅವರು ಜೈಲಲ್ಲಿದ್ದಾರೆ. ಸೊ ಅದು ಬೇಜಾರ್ ಆಗುವಂತ ಸಮಯಕ್ಕೆ ಎನಿಥಿಂಗ್ಸ್ ಎಲ್ಲೋ ಅವನು ಎಲ್ಲಿದ್ರು ಯಾವ ಶೂಟಿಂಗಲ್ಲಿ ಇದ್ರು ನಮ್ದು ಏನೇ ಇದ್ದಾದ್ರು ನನಗೆ ಫೋನ್ ಮಾಡಲಿಲ್ಲ ಅಂದ್ರೆ ನಮ್ಮ ಮೇಡಮ್ ಕಾಲ್ ಮಾಡಿ. ಎಸ್, ನೀವು ನೋಡ್ತಾ ಇದ್ರಾ ಬಾಸ್ ಟಿವಿ ಕನ್ನಡ. ಇವತ್ತು ನಾವು ಕೇಡಿ ಸಿನಿಮಾದ ಒಂದು ಟೀಮ್ ಅನ್ನೋದಕ್ಕಿಂತ ಹೆಚ್ಚಾಗಿ ಮೈನ್ ಪಿಲ್ಲರ್ ಆದಂತಹ ಅಂದ್ರೆ ಕೇಡಿ ಸಿನಿಮಾಗೆ ಕೇಡಿ ಆದಂತಹ ಜೋಗಿ ಪ್ರೇಮ್ ಅವ್ರ ಜೊತೆ ಇದೀವಿ. ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ ಸರ್. ಸರ್ ಹೇಗಿದ್ದೀರಾ? ಯಾಕಂದ್ರೆ ಚೆನ್ನಾಗಿದೆ ನೀನ್ ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ನೀವ್ ಹೆಂಗಿದ್ದೀರಾ? ಸೂಪರ್. ಸರ್ ಕೇಡಿ ಅನ್ನೋ ಒಂದು ಟೈಟಲ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಸರ್? ಕಾಳಿದಾಸ ಮನೆ. ಕಾಳಿದಾಸ ಅಂದ್ರೆ ಒಬ್ಬ ವ್ಯಕ್ತಿ. ಕೇಡಿ ಅಂದ್ರೆ ವ್ಯಕ್ತಿ. ಆ ಹಳೆ ಸಿನಿಮಾಗಳಲ್ಲಿ ಇವಾಗ ಏ ವಿಲನ್ ಬಂದ ಕೇಡಿ ಬಂದ ಅಂತ ಹೇಳ್ತಾರೆ. ಸೊ ಈ ಒಂದು ಸಿನಿಮಾದಲ್ಲಿ ಕಾಳಿದಾಸ ಇಲ್ಲ, ಹೇಗೆ ಸರ್? ವಿಲನ್ ಬಂದ ಕೇಡಿ ಅದು ಓಕೆ. ಕೇಡಿ ಹ್ಮ್, ಹ್ಮ್. ಏನಕ್ಕೆ ಅಂತ ಕರೆಕ್ಟ್ ನೀವ್ ಹೇಳೋದು ಹಾ. ಅಗ್ರಿ. ಹಾ. ಬಟ್ ಪ್ರತಿಯೊಂದು ವಿಷಯಕ್ಕೂ ಅಂತಾರೆ. ಹ್ಮ್. ಹೆಂಡತಿ ಗಂಡನ್ಗೆ ಅಂತಾಳೆ, ಹ್ಮ್. ಕೇಡಿ ನನ್ ಮಗ ಅಂತ. ಹಾ, ತಾಯಿ ಮಗನ್ಗೆ ಅಂತಾಳೆ, ಕೇಡಿ ನನ್ ಮಗ ಅವನು ಅಂತ. ಹೌದು. ಅಣ್ಣ ತಮ್ಮನ್ಗೆ ಅಂತಾನೆ, ಹ್ಮ್. ನಮ್ಮ ಅಣ್ಣನ ಕೇಡಿ ನನ್ ಮಗ ಬರೆಯವನು ಅಂತೀವಿ. ಹ್ಮ್, ಇದೆಲ್ಲ ಪ್ರೀತಿ ಆಕ್ಚುಲಿ ಇಸ್ ಲವ್, ಹ್ಮ್, ಹ್ಮ್, ಹ್ಮ್. ಇಸ್ ಎಮೋಷನ್ಸ್. ಹೌದು. ಸೊ ಆ ಬೇಸ್ ಮೇಲೆ ಇಟ್ಟಿರೋ ಕತೆ ಹ್ಮ್. ಅದು ಗಮನಿಸಿ. ಸರ್ ಎಕ್ಸ್ಕ್ಯೂಸ್ ಮೀ ಆಯ್ತು, ಜೋಗಿ ಆಯ್ತು, ಮದರ್ ಸೆಂಟಿಮೆಂಟ್ ಸಿನಿಮಾ, ವಿಲನ್ನು ಆಯ್ತು. ಸೊ ಇವಾಗ ಕೇಡಿ ಈ ಸಿನಿಮಾ ಹೇಗಿದೆ ಸರ್? ಇದ್ರ ಹೈಪ್ ಹೇಗಿದೆ? ಸೊ ಐ ಡೋಂಟ್ ನೋ ಹೈಪ್. ನಾನು ಪ್ರೇಮ್ ಅಂದ ತಕ್ಷಣ ತುಂಬಾ ಓವರ್ ಎಕ್ಸ್ಪೆಕ್ಟೇಷನ್ ಓವರ್ ಇದು ಮಾಡ್ತಾರೆ ಹ್ಮ್, ಸಿನಿಮಾ. ಹ್ಮ್, ಹ್ಮ್. ನಾನು ಯಾವತ್ತೂ ಈ ಸಿನಿಮಾನ ಹೈಪ್ ಮಾಡ್ಕೊಂಡು ಬಂದೇ ಇಲ್ಲ. ನನ್ನ ಜಾಬ್ ಏನಿದೆ ನಾನು ಅದನ್ನ ಮಾಡ್ಕೊಂಡು ಕನೆಕ್ಟ್ ಮಾಡ್ಕೊಂಡು ಹ್ಮ್, ಬಂದಿದ್ದೀನಿ. ಹ್ಮ್, ಹ್ಮ್. ಪ್ರತಿ ಸಾಂಗು ಪ್ರತಿ ಟ್ರೈಲರು ಪ್ರತಿ ಇದು ಮಾಡಿದಾಗ ಜನಕ್ಕೆ ತುಂಬಾ ಕುತೂಹಲ ಇದೆ. ಹ್ಮ್. ಹೊಡ್ಸ ಕೇಳಿ Yes. ಅಂತ. ನೆನ್ನೆ ಒಂದು ಸಾಂಗ್ ಬಿಟ್ವಿ, ಟ್ರೈಲರ್ ಬಿಟ್ಟಾಗ ಸಿಕ್ಕಾಪಟ್ಟೆ ರೆಸ್ಪಾನ್ಸ್, ಸಿಕ್ಕಾಪಟ್ಟೆ ಇದು ಮಾಡೋದು. ವಾವ್, ಏನ್ ಈ ತರ ಬ್ಯೂಟಿಫುಲ್ ಇದಿದೆ, ಏನ್ ಬೆಂಗಳೂರು ಸಿಟಿ ಹಿಂಗ್ ಕಾಣುತ್ತೆ ಅಂತೆಲ್ಲ. ಹ್ಮ್, ಹ್ಮ್. ಬಟ್ ಪ್ರತಿ ಹಂತದಲ್ಲೂ ಅವರು ಜನಗಳು ಅದನ್ನ ತಗೊಂಡು ಹೋಗಿ ಅವರೇ ಎಕ್ಸ್ಪೆಕ್ಟೇಷನ್ ತುಂಬಾ ಇದೆ, ಅವರೇ ತಗೊಂಡೋಗಿ ಅದನ್ನ ರೀಚ್ ಮಾಡ್ತಿದ್ದಾರೆ. ಹ್ಮ್. ನೀವೆಲ್ಲ ಇದಿರಲ್ಲ ಮಾಡ್ತೀರಾ. ಅಂಡ್ ಸೊ ಅದು ಬಿಟ್ರೆ ನಾನು ಯಾವತ್ತೂ ಅದನ್ನ ತಗೊಂಡೋಗಿ ಪ್ಯಾಂಪರಿಂಗ್ ಮಾಡ್ತಾ ಇಲ್ಲ. ಹ್ಮ್, ಒಂದು ನಾರ್ಮಲ್ ಸಣ್ಣ ಪುಟ್ಟ ಬೆಂಗಳೂರು 1970 80s ಅಂಡರ್ ನಡೆದಿದ್ದು ಒಂದು ರಿಯಲ್ ಸ್ಟೋರಿನ ತಗೊಂಡು ಅಡಾಪ್ಟ್ ಮಾಡ್ತೇವೆ. Okay. ಸೊ ಅದು ಇನ್ ಮಿಕ್ಕಿದ ಏನಿದ್ರು ಜನಗಳು. ಓಕೆ ಸರ್. ಸಾಕಷ್ಟು ಕಾಂಟ್ರವರ್ಸಿಗಳ ಜೊತೆಗೆ ಅಂದ್ರೆ ಇವಾಗ ಒಂದು ಸರ್ಸೆ ಅಂತ ಒಂದು ಸಾಂಗ್ದು ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಆಯ್ತು. ಸೊ ಅದಾದ್ಮೇಲೆ ಟ್ರೈಲರ್ ಕೂಡ ಡಿಲೀಟ್ ಮಾಡ್ಬೇಕು ಅಂತ ಆಯ್ತು, ಸರ್ಸೆದು ಸಾಂಗ್ ಕೂಡ ಡಿಲೀಟ್ ಮಾಡ್ಬೇಕು ಅಂತ ಆಯ್ತು. ಸೊ ಇಷ್ಟೆಲ್ಲ ಕಾಂಟ್ರವರ್ಸಿಗಳ ಜೊತೆಗೆ ಕೇಳಿ ಸಿನಿಮಾನ ಈ ಮಟ್ಟಕ್ಕೆ ತಗೊಂಡ್ಬಂದಿದ್ದೀರಾ ಸರ್. ಎಷ್ಟು ಕಷ್ಟ ಆಯ್ತು? ಕಷ್ಟ ಅಂತ ಏನಿಲ್ಲ, ನಾವೆಲ್ಲ ತುಂಬಾ ಇಷ್ಟಪಟ್ಟು ಸಿನಿಮಾ ಮಾಡಿರೋದ್ರಿಂದ ನನಗೇನು ಇದನ್ನೆಲ್ಲ ಕಷ್ಟ ಅಂತ ಏನು ಹೇಳೋಕ್ಕೆ ಚಾನ್ಸೇ ಇಲ್ಲ. ಒಂದ್ ಥಿಂಗ್. ಅಂಡ್ ಅದಾದ್ಮೇಲೆ ಏನಾಗಿದೆ, ಕೆಡಿ ಬಂದ್ಬಿಟ್ಟು ಏನೇ ಬೇರೆ ಏನೇ ಆಗಿರ್ಬೋದು, ಸಾಂಗ್ ಆಗಲಿ ಇದಾಗ್ಲಿ. ಈಗ ಸಾಂಗ್ ಆಯ್ತು, ಸಾಂಗ್ ಆದ ತಕ್ಷಣ ನಾವು ಹೇಳಿದ್ವಿ ಅದನ್ನ ಯಾರಿಗ ಹರ್ಟ್ ಆಗಿದೆ, ಯಾವಾಗ ತೊಂದರೆ ಆಗಿದೆ, ವೆರಿ ಸಾರಿ ಅಂದ್ಬಿಟ್ಟು ಅದನ್ನ ಚೇಂಜ್ ಮಾಡೋ ಕೊಟ್ಟಿದ್ದೀವಿ. ಚೇಂಜ್ ಮಾಡಿ ಇವಾಗ ಸೆನ್ಸಾರ್ಗೆ ಇದಾಗಿದೆ. ಸೊ ಅಂಡ್ ದೆನ್ ಟ್ರೈಲರು ಅಷ್ಟೇ. ಟ್ರೈಲರ್ ಬಂದಾಗ ಒಂದು ಗೈಡ್ಲೈನ್ಸ್ ಇರುತ್ತೆ, ಸೆನ್ಸಾರ್ಗೆ ಒಂದು ಗೈಡ್ಲೈನ್ಸ್ ಇದೆ. ಸಿನಿಮಾ ಅಂದಾಗ ನಾವೆಲ್ಲ ಮೊದ್ಲೇನ್ ಮಾಡ್ತಾ ಇದ್ವಿ, ಯೂಟ್ಯೂಬ್ ಬಂದ್ಬಿಟ್ಟು ಪಟ್ಟಂತೆ ಬಿಟ್ಬಿಡ್ತಾ ಇದ್ವಿ ಯೂಟ್ಯೂಬಲ್ಲಿ. ಯಾಕಂದ್ರೆ ಯೂಟ್ಯೂಬ್ಗೆ ಬಂದ್ಬಿಟ್ಟು ಸೆನ್ಸಾರ್ ಇರಲಿಲ್ಲ. ಇವಾಗ ಸಿನಿಮಾ ಥಿಯೇಟರ್ಗೆ ಬರ್ತಿಂದ ಆ ಸಿನಿಮಾನ ಯೂಟ್ಯೂಬ್ ಬಿಡ್ಬೇಕಂದ್ರೆ ಸೆನ್ಸಾರ್ ಇದೆ, ಅದಕ್ಕೊಂದು ಗೈಡ್ಲೈನ್ಸ್ ಇದೆ. ಅದು ನಮ್ಗೆ ಅರ್ಥ ಆಗಲಿಲ್ಲ. ಸೊ ಬಿಟ್ವಿ. ಸೆಕೆಂಡಲ್ಲಿ 6 hours ಅಲ್ಲಿ ರಿಟರ್ನ್ ಕೊಟ್ಟರದ್ನ. ಪಾಪ ಸೆನ್ಸಾರ್ ಟೀಮು, ಸೆನ್ಸಾರ್ ಆಫೀಸರು ಇಸ್ ಹೆಲ್ಪ್. ನಥಿಂಗ್, ಏನ್ ತೊಂದರೆ ಏನಿಲ್ಲ. ಓಕೆ ಸರ್, ಕನ್ನಡದಲ್ಲಿ ಸಾಕಷ್ಟು ವಿಲನ್ಸ್ಗಳು ಇದ್ದಾರೆ.
ಇವಾಗ ನೀವು ಸಂಜಯ್ ದತ್ ಅವ್ರನ್ನ ಕರ್ಕೊಂಡ್ಬಂದು ವಿಲನ್ ಆಗಿ ಮಾಡ್ಕೊಂಡಿದ್ದೀರಾ. ಅಂದ್ರೆ ಆ ಯಾರು ವಿಲನ್ ಕ್ಯಾರೆಕ್ಟರ್ ಅಂದಿದ್ದು ಯಾರು? ವಿಲನ್ ತರನೇ ಕಾಣಿಸ್ತಾರೆ, ಯಾಕಂದ್ರೆ ಸಾಕಷ್ಟು ಮೂವಿಯಲ್ಲಿ ಅವ್ರು ವಿಲನ್ ಆಗಿ ಮಾಡಿರೋದು. ಇಲ್ವಲ್ಲ, ಸೊ ಇಟ್ಸ್ ಅವ್ರ ಲೈಕ್ ಎ ಕ್ಯಾರೆಕ್ಟರ್ ಲೆಜೆಂಡ್, ಇಲ್ಲಿ ಸೂಪರ್ ಸ್ಟಾರ್. ವಿಲನ್ ಅಥವಾ ಇಂಡಿಯಾ ಯಾವ ರೀತಿ? ಇಂಡಿಯಾ ಸೂಪರ್ ಸ್ಟಾರ್ ಅವರು. ಹ್ಮ್ 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 ಅವ್ರಿಗೆ ಯಾರು ವಿಲನ್ ಅಂತ ಹೇಳಿದ್ರೆ ಯಾರು ಗೊತ್ತಿಲ್ಲ ನನಗೆ. ನಮ್ಮ ಪಿಕ್ಚರ್ ವಿಲನ್ ಅಲ್ಲ. ವಿಲನ್ ಅಲ್ಲ. ಓಕೆ ಸರ್, ಇವಾಗ ಘಟಾನುಘಟಿಗಳು ಹೀರೋಗಳು ಸಹ ಅಂದ್ರೆ ರಮೇಶ್ ಅರವಿಂದ್ ಆಗಿರ್ಬೋದು ಅಥವಾ ರವಿಚಂದ್ರನ್ ಸರ್ ಆಗಿರ್ಬೋದು, ಶಿಲ್ಪಾ ಶೆಟ್ಟಿ ಮೇಡಮ್ ಆಗಿರ್ಬೋದು, ಅವರನ್ನೆಲ್ಲ ಈ ಮೂವಿಯಲ್ಲಿ ಒಂದೊಂದು ಕ್ಯಾರೆಕ್ಟರ್ ಕೊಟ್ಟು ಮಾಡಿದ್ದೀರಾ. ಸೊ ಅವ್ರನ್ನೇ ಇದಕ್ಕೆ ಹಾಕೊಬೇಕು ಕ್ಯಾರೆಕ್ಟರ್ಗಳಿಗೆ ಅಂತ ಯಾಕೆ ಅನಿಸ್ತು ನಿಮ್ಗೆ? ನಾನು ಆಕ್ಚುಲಿ ಪಾತ್ರ, ಅದು ಇಂಪಾರ್ಟೆಂಟ್ ಪಾತ್ರ ಬರೆದಾಗ ನಮ್ಗೆ ಇವರೇ ಬೇಕು ಅವರೇ ಬೇಕು ಅಂತಾನೆ ಇದು ಮಾಡಲ್ಲ. ಈ ಪಾತ್ರಕ್ಕೆ ಇವ್ರು ಸೂಟ್ ಆಗ್ತಾರೆ, ಸೆಟ್ ಆಗ್ತಾರೆ, ಎಲ್ಲ ಒಂದ್ ಕಡೆ ವರ್ಕ್ ಆಗುತ್ತಿದ್ದು ಅಂತ ಆ ಇದ್ರ ಮೇಲೆ ಡಿಪೆಂಡ್ ಅಲ್ಲಿ ನಾವು ಮಾಡ್ತೀವಿ ಅದನ್ನ. ಈಗ ಉದಾಹರಣೆಗೆ ಸಂಜಯ್ ತೋರ್ನ ಯಾರು ತೋರಿಸಿರ್ಬಾರ್ದು, ಲುಂಗಿ, ಪಂಚೆ ಮತ್ತೆ ಟವಲ್ ಹಂಗೆಲ್ಲ ತೋರಿಸ್ತಾರೆ. ಸಿಗರೇಟ್ ಇಸ್ಲಕ್ಕೆ ಇವತ್ತಿನವರೆಗೂ ಯಾವ ಇಂಡಿಯನ್ ಸಿನಿಮಾದಲ್ಲಿ ಅವ್ರನ್ನ ಆತರ ತೋರಿಸಿದ್ದಿಲ್ಲ. ಸೊ ಹಂಗ್ ನಾನು ಆತರ ಅಡಾಪ್ಟೇಷನ್ ಮಾಡ್ತಾ ಇರ್ತೀನಿ. ಈಗ ಧ್ರುವ ತಗಳೆ ಕಾಳಿದಾಸ ಅವನೊಂಥರ ಸೊ ನ್ಯಾಚುರಲ್, ತುಂಬಾ ನ್ಯಾಚುರಲ್ ಹಳ್ಳಿ ಹುಡುಗ, ಒಬ್ಬ ಮುಗ್ಧವಾದ ಬ್ಯಾಂಗ್ಳೂರ್ ಸಿಟಿ ಹುಡುಗನ್ ತರ ತೋರಿಸ್ತೀನಿ. ಬಟ್ ಅಣ್ಣಯ್ಯಪ್ಪ ಈಸ್ ಲೈಕ್ ಎ ರಿಚ್ ಕ್ಯಾರೆಕ್ಟರ್, ಲೈಕ್ ಕೈಂಡ್ ಆಫ್ ಥಿಂಗ್ಸ್ ಆ ತರ. ಈಗ ಮತ್ಲಕ್ಷ್ಮಿ ಒಂದು ಆವಾಗಿನ 80s 70s ಅಲ್ಲಿ ಹುಡುಗಿರು ಯಾವ ತರ ಇದಾಗಿದ್ರು, ಈ ಒಂದು ಎಲ್ಲ ಒಂದ್ ಕಡೆ ಇದ್ದಾಗ ರೂಡ್ ಆಗಿ ಹೆಂಗ್ ಮಾತಾಡ್ತಿದ್ರು, ಏನೋ ಪ್ರಾಬ್ಲಮ್ ಹೆಂಗ್ ಇರ್ತಾ ಇತ್ತು, ಅದು ರಿಯಲ್ ಕ್ಯಾರೆಕ್ಟರ್. ರಿಯಲ್ ಶ್ರೀರಾಮ್ಪುರದಲ್ಲಿ ಒಂದು ಮತ್ಲಕ್ಷ್ಮನ್ ಒಂದು ರಿಯಲ್ ಕ್ಯಾರೆಕ್ಟರ್, ಅದನ್ನ ತಂದು ರೇಷ್ಮೆ ಮೇಲೆ ಅಡಾಪ್ಟ್ ಮಾಡಿದ್ವಿ. ಈ ತರ ಪಾತ್ರಗಳು ಯಾವಾಗ ನಮ್ಗಳಿಗೆ ಇವ್ರು ಮಾಡ್ತಾರೆ, ಇವ್ರು ಮಾಡ್ಬೋದು ಅಂತ ಆಗುತ್ತೆ, ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ತಾ ಇರ್ತೀನಿ ನಾನು. ಅದೇ ಹಿಂದೆ ಮುಂದೆ ನೋಡೋದಿಲ್ಲ. ಓಕೆ ಸರ್, ಈಗ ಇದು ಈ ಸಿನಿಮಾ ರಿಯಲ್ ಸ್ಟೋರಿನಾ ಅಥವಾ ಸಾರಿ ರಿಯಲ್ 1970s 80s ಅಂಡರ್ ನಡೆದ ರಿಯಲ್ ಸ್ಟೋರಿ, ಅದ್ರೊಳಗಡೆ ಸಿನಿಮಾ ಮಾಡಿದ್ವಿ. ಸರ್ ಇವಾಗ ಕ್ಯಾರೆಕ್ಟರ್ಗಳು ಅಂದ್ರೆ ಓಲ್ಡ್ ಕ್ಯಾರೆಕ್ಟರ್ ಇದೆ ಸತ್ಯವತಿ, ಇವರು ಶಿಲ್ಪಾ ಶೆಟ್ಟಿ ಅವ್ರದ್ದು ಡಿಫ್ರೆಂಟ್ ಆಗಿದೆ. ಅವ್ರದ್ದು ಒಂದು ಹೇರ್ ಸ್ಟೈಲ್ ಆಗಿರ್ಬೋದು, ಅವ್ರ ಲುಕ್ ಆಗಿರ್ಬೋದು. ಸೊ ಮಚ್ ಲಕ್ಷ್ಮಿ ಒಂದು ಹಳ್ಳಿ ಹುಡುಗಿ ಪಾತ್ರ ಅನ್ಸುತ್ತೆ ನೋಡಿದ್ರೆ. ಸೊ ಏನ್ ಹೇಳ್ತೀರಾ ಸರ್ ಆ ಕ್ಯಾರೆಕ್ಟರ್ಗೆ? ಅಂದ್ರೆ ಪ್ರೇಮ್ ಸರ್ ಮಚ್ ಹಿಡಿಸಿದವರೆಲ್ಲ ಒಂದ್ ರೇಂಜಿಗೆ ಬೆಳೆದು ಬಿಡ್ತಾರೆ ಅನ್ನೋ ಒಂದು ಮಾತಿದೆ ಇಂಡಸ್ಟ್ರಿ. ಸೊ ನೀವೇನ್ ಹೇಳ್ತೀರಾ ಅದ್ರ ಬಗ್ಗೆ? ಹಂಗೇನಿಲ್ಲ. ಸೊ ಪ್ರತಿ ಒಂದು ಹಂತದಲ್ಲೂ ಪ್ರತಿಯೊಂದು ಹೊಸ ಹೊಸ ಕ್ಯಾರೆಕ್ಟರ್ಗಳನ್ನ ಸೃಷ್ಟಿ ಮಾಡ್ತಾನೆ ಇರ್ತೀನಿ. ರೇಷ್ಮನ್ ಮೇಲೆ ಅಡಾಪ್ಟ್ ಮಾಡಿದ್ದು ಮತ್ಲಕ್ಷ್ಮಿ ಇಸ್ ರಿಯಲ್ ಕ್ಯಾರೆಕ್ಟರ್ ಕೂಡ. ಓಕೆ, ಅವಳನ್ನ ರೆಡಿ ಮಾಡಿ ಅವಳಿಗೆ ಮೇಕಪ್ ಆಗ್ಲಿ, ಆಮೇಲೆ ಹೇರ್ ಸ್ಟೈಲ್ ಆಗ್ಲಿ, ಮತ್ತೆ ಸ್ಲ್ಯಾಂಗ್ ಆಗ್ಲಿ, ಅವಳಿಗೆ 3 months ರೆಡಿ ಮಾಡಿದ್ವಿ. ಅವಳನ್ನ 3 ತಿಂಗಳು ಅವಳನ್ನ ಟ್ರೈನ್ ಮಾಡಿ ರೆಡಿ ಮಾಡಿ ಸೊ ತಗೊಂಡ್ ಬಿಟ್ಟಿದ್ದೆ ಅವಳನ್ನ. ಇಟ್ಸ್ ನಾಟ್ ಲೈಕ್ ಎ ಲೇಡಿ, ಇಟ್ಸ್ ನಾಟ್ ಲೈಕ್ ಎ ಹಳ್ಳಿ ಹುಡುಗಿ ಅಲ್ಲ, ಇಟ್ಸ್ ಲೈಕ್ ಎ ಬೆಂಗಳೂರು ಸಿಟಿ ಹುಡುಗಿ. ಬೆಂಗಳೂರು ಅವಾಗ 70s ಅಲ್ಲೆಲ್ಲ ಲೈಕ್ ಸೇಮ್ ಹಳ್ಳಿ ತರಾನೇ ಇದ್ದಿದ್ದು. ಸೊ ಆ ಕಂಟೆಂಟ್ ಅಲ್ಲಿ ಬೇಸ್ ಮಾಡಿ ಮಾಡಿದ್ದೆ ಅವಳು. ಓಕೆ, ಅಂದ್ರೆ ಮಚ್ ಲಕ್ಷ್ಮಿ ಅಂತಂದ್ರೆ ಫುಲ್ ರಫ್ ಅಂಡ್ ಟಫ್ ಕ್ಯಾರೆಕ್ಟರ್ ಅಂತ ಮಾತಲ್ಲೇ ಕೊಲೆ ಮಾಡ್ತಾಳೆ ಅಂತ. ಬಟ್ ಮಾತಲ್ಲೇ ಹೊಡಿತಾಳೆ ಅವಳು. ಸಾಫ್ಟ್ ಇದಾರೆ. ಸೊ ಅವ್ರನ್ನ ರೆಡಿ ಮಾಡೋದು ಎಷ್ಟು ಕಷ್ಟ ಆಯ್ತು ನಿಮ್ಗೆ? ಇಲ್ಲ, ಏನ್ ಕಷ್ಟ ಅಂತೇನಿಲ್ಲ. ಅವಳು ಫಸ್ಟ್ ಅವಳು ಪಾತ್ರ ಹೇಳಿದಾಗ ಅವಳು ಸ್ವಲ್ಪ ಇದ್ ಮಾಡೋದು, ಅಯ್ಯೋ ಈ ತರದ್ದ ಹಿಂಗೆ ನಾನು. ಯಾಕಂದ್ರೆ ಫಸ್ಟ್ ಸಿನಿಮಾ ನಾನು ಇಂಟ್ರೊಡ್ಯೂಸ್ ಮಾಡಿದಾಗ ತುಂಬಾ ಸಾಫ್ಟ್ ಕ್ಯಾರೆಕ್ಟರ್, ಲವ್ ಸ್ಟೋರಿ ಏಕ್ಲೆವೇದಲ್ಲಿ ಮಾಡಿದ್ದವಳು. ಇದ್ರಲ್ಲಿ ಟೋಟಲಿ ಡಿಫ್ರೆಂಟ್. ನಾನು ಈ ತರ ಅಡಾಪ್ಟೇಷನ್ ಮಾಡ್ತಿರ್ತೀನಿ. ಯಾರು ತುಂಬಾ ಸಾಫ್ಟ್ ಇರ್ತಾರೆ ಅಂತವ್ರಿಗೆ ಈ ತರ ರೆಬಲ್ ಕ್ಯಾರೆಕ್ಟರ್ಗಳು ಮಾಡಿದಾಗ ನೋಡೋರ್ಗೆ ಹೊಸ್ತಾನ ಅನ್ಸುತ್ತೆ. ಅವಾಗ ಈ ರೆಗ್ಯುಲರ್ ಆಗಿ ರೆಬಲ್ ಕ್ಯಾರೆಕ್ಟರ್ಗಳು ಇದ್ದಾಗ ಅವ್ರ ಮೇಲೆ ಅಡಾಪ್ಟ್ ಮಾಡೋದ್ರೆ ಏನ್ ರೆಗ್ಯುಲರ್ ಅನ್ಸಲ್ಲ. ಸೊ ಇವಳು ಸ್ವಲ್ಪ ಕ್ಯಾರಿ ಮಾಡ್ತಾಳೆ ಅನ್ನೋ ಒಂದು ಉದ್ದೇಶದಿಂದ ಇಟ್ಕೊಂಡು ಹೋದ್ವಿ. ಅವಳು ಚೆನ್ನಾಗಿ ಕ್ಯಾರಿ ಮಾಡಿದ್ಲು, ತುಂಬಾ ಚೆನ್ನಾಗಿ ಕ್ಯಾರಿ ಮಾಡ್ಕೊಂಡು ಹೋದ್ಲು ಮತ್ಲಕ್ಷ್ಮಿನ. ಓಕೆ, ನೂರಾ ಪಾತೇಹಿ ಅವರು ಸರ್ಸೆ ಸಾಂಗ್ ಆದ್ಮೇಲೆ ಅಂದ್ರೆ ಒಂದ್ ಇಂಟರ್ವ್ಯೂ ಅಲ್ಲಿ ಅಷ್ಟೇ ಕಾಣಿಸ್ಕೊಂಡಿದ್ರು, ಮತ್ತೆ ಬಂದಿಲ್ಲ, ಉಲ್ಟಾ ಹೊಡೆದ್ರು ಅನ್ನುವಂತಹ ಕಾಂಟ್ರವರ್ಸಿ ಆಗಿತ್ತು. ಸೊ ಸರ್ ನೀವೇನ್ ಹೇಳ್ತೀರಾ ಇದಕ್ಕೆ? ಪಾಪ ಉಲ್ಟಾ ಹೊಡೆದ್ರು ಅಂತ ಏನಿಲ್ಲ, ದಿಸ್ ಇಸ್ ನಾಟ್ ರಾಂಗ್ ಇದದು. ಹುಡುಗಿ ಅದು. ಸೊ ಆ ಟೈಮಲ್ಲಿ ಅವ್ಳಿಗೇನೋ ಹಿಂದಿ ನಾಟ್ಲಿಕ್ಕೆ ಕನ್ನಡ ಆಗಿಲ್ಲ. ಆ ಟೈಮಲ್ಲಿ ಪಾಪ ಅವ್ರಿಗೇನೋ ತೊಂದರೆ ಆಗಿರ್ಬೇಕು, ಅವ್ಳಿಗೆ ಎಲ್ಲೋ ಎದುರಿರ್ಬೇಕು, ಇಡೀ ದೇಶ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತಂದಾಗ. ಅದಕ್ಕೆ ಯಾಕಂದ್ರೆ ಹಿಂದಿ ವರ್ಡ್ಸ್ ನಮಗೂ ಅದು ಇದಿರ್ಲಿಲ್ಲ. ಕನ್ನಡದ ಕನ್ನಡ ನಾಟ್ಲಿಕ್ಕೆ ಇಂಪಾರ್ಟೆಂಟ್ ಇರ್ಲಿಲ್ಲ ಆಗ. ಯಾಕೆಂದ್ರೆ ಕನ್ನಡದಲ್ಲಿ ಯಾವ್ದು ವಲ್ಗಾರಿಟಿ ಇರ್ಲಿಲ್ಲ. ಅದ್ರ ಕೆಲವ್ರು ವಲ್ಗಾರಿಟಿ ಇದ್ದಾಗ ಕೆಲವ್ರು ಅದನ್ನ ಕಂಡಿಡಿದ್ರು. ಏನು ಹೇಳ್ತಾರಲ್ಲ, ಕಳ್ಳನ್ ಮನ್ಸು ಒಳಗೆ ಎಂದಾಗ ಅದನ್ನ ನಾವು ಸೊ ಓಕೆ ಅಂತ ಅದನ್ನ ಬಗ್ಗೆನೇ ಯೋಚನೆ ಮಾಡಿಲ್ಲ. ನನಗೆ ಯಾವಾಗ ನನ್ನ ಫ್ಯಾನ್ಸ್ಗಳು ಹರ್ಟ್ ಆಯ್ತು ಅಂತ ಯಾವಾಗ ಇದ್ ಮಾಡಿದ್ರು, ಸೊ ಪ್ರೇಮ್ ಅವ್ರ ಬಗ್ಗೆ ಮಾತಾಡಿದ್ರಲ್ಲ ಹಿಂಗೆಲ್ಲ ಅಂತ, ಅವಾಗ ನಾನು ಎಲ್ಲರಿಗೂ ಯಾರಿಗಾರ ಹರ್ಟ್ ಆಗಿದ್ದೆ ಸಾರಿ ಅಂತ ಹೇಳಿದೆ. ಅದಾದ್ಮೇಲೆ ಆ ಹುಡುಗಿ ಪಾಪ ಆ ಹುಡುಗಿನೂ ತುಂಬಾ ಫಸ್ಟ್ ಸ್ಟಾರ್ಟಿಂಗ್ ಬಂದ್ಲು, ಅವಳು ಸಾಂಗ್ ಇದು ಮಾಡಿದ್ಲು, ರಿಲೀಸ್ ಮಾಡಿದ್ಲು. ಪ್ರೇಮ್ ಸರ್ ಒಟ್ಟಿಗೆ ಕೆಲಸ ಮಾಡಿ ತುಂಬಾ ಖುಷಿ ಆಯ್ತು ಅಂದು. ಅದಾದ್ಮೇಲೆ ಅಲ್ಲೋಗಿ ಉಲ್ಟಾ ಹೊಡೆದ್ಲು ಅಂತ. ಬಟ್ ಎದ್ರಕೊಂಡವಳು ಆ ಜನ ಎಂಟೈರ್ ಇಂಡಿಯಾ ಯಾವಾಗ ಅದು ಸ್ವಲ್ಪ ಪ್ರವೋಕ್ ಆಯ್ತು, ಆವಾಗ ಅವಳು ಆ ತರದ್ ಇದ್ ಮಾಡಿದಾಳೆ. ಬಿಟ್ರೆ ಪಾಪ ಆ ಹುಡುಗಿದ್ ನಾನು ಯಾಕೆ ಅವಳ ಮೇಲೆ ಅಪೋದಿಸ್ಬೇಕು, ನೀನ್ ಯಾಕೆ ನನ್ನ ಬಗ್ಗೆ ಹೇಳಿದೆ ಅಂತ. ಸೊ ತಪ್ಪು ನಂದದು. ಸಾಹಿತ್ಯ ಬರ್ದಿದ್ದು ನಾನು ಕನ್ನಡದಲ್ಲಿ, ಅದನ್ನ ಹಿಂದಿಲಿ ಬೇರೆಯವ್ರು ಬರ್ದಿದ್ದಾರೆ. ಆ ಹಿಂದಿ ಇದಾಗ್ಲಿಲ್ಲ. ಪಾಪ ಆ ಹುಡುಗಿನ ಯಾಕೆ ನಾವು ಎಳಿಬೇಕು? ಏನಿವೆ ನೀನ್ ಹೇಳ್ಕೊಂಡಿದ್ಯಾ, ತೊಂದ್ರೆ ಇಲ್ಲ, ನೀವು ಒಳ್ಳೇದಾಗ್ಲಿ, ನೋ ಪ್ರಾಬ್ಲಮ್. ನಾನು NCW ಇದ್ರಲ್ಲೂ ಹೇಳಿದೆ, ಅವ್ರಿಗೆ ಒಳ್ಳೇದಾಗ್ಲಿ, ಆ ಹುಡುಗಿದ ಏನು ತೊಂದರೆ ಇಲ್ಲ. ಸಿಂಪಲ್. ನಾನು ಯಾಕೆ ಬಿಟ್ಕೊಡ್ಬೇಕು? ನಮ್ಮ ಕಲಾವಿದ್ರು
ಒಂಥರ ಲೈಕ್ ನಮ್ಮ ಇದು ಅವಳೆಲ್ಲ ಬಾಂಬೆಲಿ ಇದ್ದಾಳೆ, ಬಾಂಬೆಲಿ ಇದ್ಬಿಟ್ಟು ನಮ್ಮ ಬಗ್ಗೆ ಹೇಳ್ಬಿಟ್ಟು ಅಂದ ತಕ್ಷಣ ನಾನು ಯಾಕೆ ಒಂದು ಹೆಣ್ಮಗು ಬಗ್ಗೆ ಮಾತಾಡ್ಬೇಕು? ಹೌದು. ನಾಟ್ ಗುಡ್. ಸರ್ ಧ್ರುವ ಸರ್ಜಾ ಅವ್ರನ್ನ ಡಿಫ್ರೆಂಟ್ ಆಗಿ ತೋರಿಸಿದ್ದೀರಾ ಇದರಲ್ಲಿ. ಸೊ ಅವರು ಅದ್ದೂರಿಯಿಂದ ಫುಲ್ ಆಕ್ಷನ್ ಪ್ರಿನ್ಸ್ ಆಗಿ ಕ್ಯೂಟ್ ಆಗಿ ಮಾಡ್ಕೊಂಡು ಬಂದಿದ್ರು. ಸೊ ಇತ್ತೀಚಿನ ದಿನಗಳಲ್ಲಿ ಅವರು ರಫ್ ಅಂಡ್ ಟಫ್ ಆಗಿರೋ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಬಟ್ ಇದರಲ್ಲಿ ಡಿಫ್ರೆಂಟ್ ಆಗಿ ತೋರಿಸಿದ್ರ, ಹೇರ್ ಸ್ಟೈಲ್ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು. ಸೊ ಅವ್ರದ್ದು ಯಾವ ರೀತಿ ರಫ್ ಆಗಿರುವಂತಹ ಕ್ಯಾರೆಕ್ಟರ್? ಕಾಮನ್ ಕ್ಯಾರೆಕ್ಟರ್, ಕಾಮನ್ ಮ್ಯಾನ್. ನೀವು ತಮ್ಮ ಅನ್ಬೋದು, ಅಣ್ಣ ಅನ್ಬೋದು, ನನ್ನ ಮಗ ಅನ್ಬೋದು. ಪ್ರತಿ ಮನೆಗೂ ಅವನು ಈ ತರದೊಂದು ಹುಡುಗ ಇರ್ಬೇಕಾಯ್ತು ಕಣೆ ಪಾಪಚ್ಚೆ ಅಂತ ಅನ್ಸ್ಬೋದು. ಆ ತರದೊಂದು ಪಾತ್ರ. ಹಾಗಾದ್ರೆ ಸರ್ ಮಚ್ಚಲಕ್ಷ್ಮಿಗೂ ಮತ್ತೆ ಧ್ರುವ ಸರ್ಜಾ ಅವ್ರಿಗೂ ಹೇಗೆ ಸರ್ ಲವ್ ಆಗುತ್ತೆ? 30ನೇ ತಾರೀಕು ಬೆಳಿಗ್ಗೆ 6:30ಗೆ ಶೋ ಇದೆ, ನೀವು ಹೋಗಿ ನೋಡಿದಾಗ ಲವ್ ಆಗುತ್ತೆ. ಲವ್ ಆಗುತ್ತೆ. ಓಕೆ ಸರ್. ಶಿಲ್ಪಾ ಶೆಟ್ಟಿ ಅವರ ಪಾತ್ರದ ಸೆಲೆಕ್ಷನ್ ಬಂದಾಗ ಅವರೇ ಫಸ್ಟ್ ಪ್ರಿಫರೆನ್ಸ್ ಆಗಿದ್ರ ಅಥವಾ ಸೆಲೆಕ್ಷನ್ ಆಗಿತ್ತ ಸಾಕಷ್ಟು? ಇಲ್ಲ, ನಾನು ಶಿಲ್ಪಾ ಶೆಟ್ಟಿ ಅವ್ರ ಪಾತ್ರ ಬರದ ತಕ್ಷಣನೇ ನಾನು ಸತ್ಯವತಿಯಿಂದ ಬಾದ್ಮೇಲೆ ಶಿಲ್ಪಾ ಶೆಟ್ಟಿ ಅವ್ರನ್ನ ಹಾಕ್ಬೇಕು. ಟೋಟಲ್ ಚೇಂಜ್. ಅಂದ್ರೆ ಅವರು ಇವತ್ತಿನವರೆಗೂ ಇಂಡಿಯನ್ ಸಿನಿಮಾ ಇದರಲ್ಲಿ ಈ ತರದೊಂದು ಪಾತ್ರ ಮಾಡಿಲ್ಲ. ಈ ತರದೊಂದು ಪಾತ್ರ ಚಾನ್ಸ್ ಇಲ್ಲ ಮಾಡಕ್ಕೆ, ನೆಕ್ಸ್ಟ್ ಮಾಡಕ್ಕೂ ಚಾನ್ಸ್ ಇಲ್ಲ. ಅದರದೊಂದು ಪಾತ್ರ ಅದು. ಸರ್ ರವಿಶಂಕರ್ ಅವರು ಪೊಲೀಸ್ ಆಗಿ ಕಾಣಿಸ್ಕೊಂಡಿದ್ದಾರೆ, ಯಾವ ರೀತಿ ಇರುತ್ತೆ ಅವ್ರ ಪಾತ್ರ? ಅದು 30ನೇ ತಾರೀಕು 6:30ಗೆ ಸ್ಟಾರ್ಟ್ ಆಗ್ತಿದೆ. ಏನು ಬಿಟ್ಕೊಡ್ತಾ ಇಲ್ಲ. 6:30ಗೆ ನೋಡಿ. ಓಕೆ. ಅಂದ್ರೆ ಧ್ರುವ ಸರ್ನ ಒಂದು ಪೋಸ್ಟ್ ಅಲ್ಲಿ ಇನ್ನೋಸೆಂಟ್ ಆಗಿ ತೋರಿಸಿದಿರಾ, ಇನ್ನೊಂದು ಇದ್ರಲ್ಲಿ ಸಿಕ್ಕಾಪಟ್ಟೆ ಏನು ಕೇಡಿ ಅಂದ್ರೆ ಹಳೆ ಸಿನಿಮಾದಲ್ಲಿ ವಿಲನ್ ಗಳನ್ನ ತೋರಿಸಿದಾರೆ. ಸೊ ಏನು ಸರ್ ಡಿಫ್ರೆನ್ಸ್? 30ನೇ ತಾರೀಕು ಬೆಳಿಗ್ಗೆ 6:30ಗೆ ಸ್ಟಾರ್ಟ್ ಆಗ್ತಿದೆ ಸಿನಿಮಾ, ದಯವಿಟ್ಟು ಬಂದು ನೋಡಿ. ಓಕೆ ಸರ್. ಸುದೀಪ್ ಸರ್ ನಿನ್ನೆ ಇಂಟರ್ವ್ಯೂಗೆ ಬಂದಿದ್ರು. ಸೊ ನಿಮಗೆ ಅವರು ಯಾವ ರೀತಿ ಬೆನ್ನೆಲುಬಾಗಿ ನಿಂತಿದ್ದಾರೆ ಸರ್? ಸಿನಿಮಾ ಹೊರತುಪಡಿಸಿ ಇಸ್ ಮೈ ಫ್ಯಾಮಿಲಿ, ಮೈ ಬ್ರದರ್ಸ್. ಸಿನಿಮಾ ಬಂದ್ಮೇಲೆ ನಾವಿಬ್ರು ಕೆಲಸ ಮಾಡೇ ಮಾಡ್ತೀವಿ. ಬಟ್ ಡಾರ್ಲಿಂಗ್ ಬಂದ್ಬಿಟ್ಟು ಸಿನಿಮಾ ಹೊರತುಪಡಿಸಿದ್ರೆ ಅವ್ರು ನನ್ನ ಫ್ಯಾಮಿಲಿ, ನನ್ನ ಅಣ್ಣ, ನನ್ನ ಬ್ರದರ್. ಓಕೆ, ಯಾವಾಗ್ಲೂ ಯಾವತ್ತೂ ನಾನು ಹಿಂದೆ ಇದ್ದೇ ಇರ್ತಾರೆ. ಎಲ್ಲದಕ್ಕೂ ಏನೇ ಆಗಲಿ ಒಳ್ಳೇದಕ್ಕೆ ಒಳ್ಳೇದಕ್ಕೆ ಪ್ರೋತ್ಸಾಹ ಮಾಡ್ತಾರೆ. ಏನೋ ಒಂದು ಸಲ ಕೆಟ್ಟದ್ದು ಮಾಡಿದ್ರೆ ಬಿಟ್ಟು ಹಾಕು ಚಿನ್ನ, ತಲೆ ಕೆಡಿಸ್ಕೊಡ, ಮೂವ್ ಆನ್ ಚಿನ್ನ ಅಂತಾರೆ. ಸೊ ಆ ತರ ಈಸ್ ಲೈಕ್ ಎ ಇನ್ಸ್ಪಿರೇಷನ್ ಪ್ರತಿಯೊಬ್ಬರು. ಈಸ್ ಲೈಕ್ ಬಗ್ಗೆ ಮಾತಾಡಂಗೆ ಇಲ್ಲ. ಇಸ್ ಮೈ ಫ್ಯಾಮಿಲಿ. ಸರ್ ಈಗ ಧ್ರುವ ಸರ್ಜಾ ಅವ್ರದ್ದು ಕಂಪ್ಲೀಟ್ ಸಿನಿಮಾ ಅವ್ರದ್ದು, ಬಟ್ 3 days ಶೂಟಿಂಗ್ ಅಲ್ಲಿ ನಾನಿದ್ದೆ ಅಂತ ಸುದೀಪ್ ಸರ್ ಹೇಳ್ತಾರೆ. ಸೊ ಅವರಿಂದ ಮೂವಿಗೆ ಒಂದು ಹೈಪ್ ಸಿಗುತ್ತಾ ಅಥವಾ ಇಡೀ ಕತೆ ಮೇಲೆ ಹೋಗುತ್ತಾ? ಸಿನಿಮಾ ಮೇಲೆ ಹೋಗುತ್ತೆ ಸ್ಟೋರಿ. ಓಕೆ ಸರ್. ಇವಾಗ RCB ಮ್ಯಾಚ್ ನಡೀತಾ ಇದೆ, ನಿಮ್ ಸಿನಿಮಾ ಕೂಡ ಇವಾಗ್ಲೇ ರಿಲೀಸ್ ಆಗ್ತಾ ಇದೆ ಅಂದ್ರೆ 30ಗೆ. ಸೊ ಆಡಿಯನ್ಸ್ಗೆ ರೀಚ್ ಆಗುತ್ತೆ ಅಂತ ಅನ್ಸುತ್ತಾ? ಯಾಕೆ ನೀವು RCB ನೋಡಕ್ ಹೋಗ್ತೀರಾ, KD ನೋಡಕ್ ಬರ್ತೀರಾ? ಅದೇ ಸರ್, ಆ ಗೊಂದಲದಲ್ಲೇ ಇರ್ತಾರೆ. ನಿಮಗೆ ಯಾವ ತರ ಅನ್ಸುತ್ತೆ? ಅಲ್ಲ, ನಾನು ಅದನ್ನ ನಿಮ್ಗೆ ಕೇಳ್ತಾರೆ, ನೀವು RCB ನೋಡಕ್ ಹೋಗ್ತೀರಾ, KD ನೋಡಕ್ ಬರ್ತೀರಾ ಅಂತ. ಗೊತ್ತಿಲ್ಲ ಸರ್. RCB ಬಂದ್ಬಿಟ್ಟು ವರ್ಷಕ್ಕೆ ಯಾವ್ದೋ ಒಂದ್ಸರಿ ಆಯ್ತಾ. ಮತ್ತೆ ನೀವೆಲ್ಲ ಟಿವಿಲಿ ನೋಡ್ಬೋದು, ಇದು ನೋಡ್ಬೋದು. KDನೂ ಅಷ್ಟೇನೆ, ಒಂದೇ ಸಿನಿಮಾ. ಬಟ್ ಪ್ರಾಮುಖ್ಯತೆ KDಗೆ ಬರ್ತಾರೆ. RCB ಬಂದ್ಬಿಟ್ಟು ಸಂಜೆ ಮ್ಯಾಚ್ ಇದೆ ಅಲ್ವಾ, ಸೊ ಏನೇ ಆದ್ರೂ KDನೇ ನೋಡ್ತಾರೆ. KDನೇ ನೋಡ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ಅಷ್ಟು ಕಾನ್ಫಿಡೆನ್ಸ್ ಇಂದ 100%. ನಮ್ ಕನ್ನಡಿಗರಮ್ಮ, ಕನ್ನಡ ಸಿನಿಮಾಗಳು ವಾಟ್ ಇಸ್ ದಿಸ್ ಮ್ಯಾನ್? ಅಂದ್ರೆ ಕನ್ನಡದಲ್ಲಿ ಈ ರೀತಿ ಒಂದು ಸಿನಿಮಾಗಳು ಬರೋದೇ ತುಂಬಾ ಕಡಿಮೆ ಆಗಿ ಹೋಗಿದೆ ಇವಾಗ. ಸೊ ನೀವು ಮಾಡಿದೀರಾ, ಎಷ್ಟು ಖುಷಿ ಇದೆ ಸರ್. ಮಾಡ್ತಿದೀವಿ ಮಕ್ಳ. ಸಿನಿಮಾ ಮಾಡಿದಾಗ ಸೊ ಪ್ರತಿಯೊಬ್ಬರಿಗೂ ಒಂದು ಆಸೆ, ತಗೊಂಡೋಗಿ ಜನಗಳಿಗೆ ರೀಚ್ ಮಾಡ್ಬೇಕು ಅಂತ. ನೀವೆಲ್ಲ ಇದ್ದೀರಾ, ರೀಚ್ ಮಾಡ್ತಾ ಇದ್ದೀರಾ. ಸೊ ಖುಷಿ ಆಗುತ್ತೆ. ಸೊ ಸಿನಿಮಾ ನೋಡಿ ವಿಜುವಲ್ ಹೊಡೆದಾಗ ಅವಾಗ ಇನ್ನ ಹೆಮ್ಮೆ ಆಗುತ್ತೆ, ಸಾರ್ಥಕ ಆಯ್ತು. ಸರ್ ಸಾಂಗ್ ಗಳ ಸೆಲೆಕ್ಷನ್ ಮತ್ತೆ ಪ್ರಿಪರೇಷನ್ ಹೇಗಿತ್ತು ಸರ್ ಈ ಸಿನಿಮಾದಲ್ಲಿ? ಸಾಂಗ್ಸ್ ಇನ್ ದ ಫಸ್ಟ್ ಇಂಡಿಯನ್ ಸಿನಿಮಾ ಇದೆಲ್ಲ ರೆಕಾರ್ಡ್ ಮಾಡಿದ್ದೆ. ಫಸ್ಟ್ ಇಂಡಿಯನ್ ಸಿನಿಮಾ ಹೈಯೆಸ್ಟ್ ಇದರಲ್ಲಿ ರೆಕಾರ್ಡ್ ಮಾಡಿದ ಸಾಂಗ್ಗಳು. ಇವಾಗೆಲ್ಲ ಕೇಳಿದ್ದಾರೆ, ಎಲ್ಲಾ ಸಾಂಗ್ ರಿಲೀಸ್ ಆಗ್ಬಿಟ್ಟಿವೆ. ಆಲ್ ಸಾಂಗ್ಸ್ ಯೂಸ್ ಬಿಗ್ಗೆಸ್ಟ್ ಹಿಟ್ ಎಲ್ಲ ಕೇಳಿದ್ದಾರೆ, ಎಲ್ಲ ನೋಡಿದ್ದಾರೆ. ಸೊ ನಮ್ದು ಎಲ್ಲ ಪ್ರತಿ ಕರಿಯ ಸಿನಿಮಾ ಇಲ್ಲಿವರೆಗೂ ನನ್ನ ಸಾಂಗ್ ಅಲ್ಲಿ ಯಾವತ್ತೂ ಸೋಲ್ಸಿಲ್ಲ. ಯಾಕೆ ಅಂದ್ರೆ ನೀವು ತಾಯಿ ಸಾಂಗ್ ಗಳು ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಿದ್ರಿ. ಲೈಕ್ ತಾಯಿ ಸಾಂಗ್ ಅಂತಿಲ್ಲ, ಪ್ರತಿಯೊಂದು ಸಾಂಗು ಇವತ್ತು ನಾನು ಲವ್ ಸಾಂಗ್ ಮಾಡಿದೀನಿ, ತಾಯಿ ಸಾಂಗ್ ಮಾಡಿದೀನಿ, ಅಣ್ಣ ತಮ್ಮ ಸಾಂಗ್ ಮಾಡಿದೀನಿ, ಚಪ್ಪರ್ ಸಾಂಗ್ ಮಾಡಿದೀನಿ, ಲೋಕಲ್ ಸಾಂಗ್ ಮಾಡಿದೀನಿ, ಅಂಡರ್ವರ್ಲ್ಡ್ ಸಾಂಗ್ ಮಾಡಿ, ಎಲ್ಲಾ ತರ ಸಾಂಗ್ ಮಾಡಿದೀನಿ. ನಾನು ಒಂದೇ ತರ ಬರೆದಿಲ್ಲ. ಸಾಂಗ್ಸ್ ಬರೀಬೇಕಾದ್ರೆ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಇದ್ರಲ್ಲೂ ಬರ್ದಿದ್ದೀನಿ ನಾನು. ಓಕೆ, ಈ ಸಿನಿಮಾದಲ್ಲಿ ನಿಮಗೆ ಪರ್ಸನಲಿ ಮನ್ಸಿಗೆ ಹತ್ರ ಆಗಿರುವಂತ ಸಾಂಗ್ ಯಾವ್ದು? ಅಣ್ತಮ್ಮ ಜೋಡೆ ತುಕಣ, ನಮ್ಮ ಮಂಜು ಬರ್ದಿಯಾನೆ, BS ಮಂಜು. ತುಂಬಾ ಅದ್ಭುತವಾಗಿ ಬರ್ದೆ. ಅಣ್ತಮ್ಮ ಜೋಡೆ ತುಕಣ ವ್ಯಾಲ್ಯೂಬಲ್, ಅದು ತುಂಬಾ ವ್ಯಾಲ್ಯೂ ಇರೋ ಸಾಂಗ್. ಸಾಹಿತ್ಯಕ್ಕೆ ತುಂಬಾ ಒತ್ತು ಕೊಟ್ಟು ಮಾಡಿರೋ ಸಾಂಗ್ ಅದು. ಸರ್ ಒಂದೆರಡು ಲೈನ್ ಹೇಳ್ಬೋದಾ ಸರ್? ಅಣ್ತಮ್ಮ ಜೋಡೆತ್ತು ಕಣೋ, ಜೀವನ ಸಮವಾಗಿ ಎಳಿಬೇಕು ಕಣೋ, ಒಡಹುಟ್ಟು ಒಂದೇ ಸಾರಿನೋ, ನಾವು ಒಟ್ಟಾಗೆ ಬಾಳ್ಬೇಕು ಕಣೋ. ಸೂಪರ್ ಸರ್, ಸೂಪರ್. ಥ್ಯಾಂಕ್ ಯು.
ದರ್ಶನ್ ಅವರು ಜೈಲಲ್ಲಿದ್ದಾರೆ. ಸೊ ಅದು ಬೇಜಾರ್ ಆಗುವಂತ ಸಂಗತಿ. ಸೊ ನೆಕ್ಸ್ಟ್ ಅವರು ಯಾವಾಗ ರಿಲೀಸ್ ಆಗ್ತಾರೆ ಅನ್ನುವಂತ ಭರವಸೆ ಏನಾದ್ರು ನಿಮ್ಗೆ? ನಾನು ಹೆಂಗೆ ನನ್ನ ಡಾರ್ಲಿಂಗ್, ನನ್ನ ಫ್ಯಾಮಿಲಿ, ನನ್ನ ಬ್ರದರ್ ಅಂತ ಹೇಳಿದೆ, ಈಸ್ ಆಲ್ಸೋ ಮೈ ಬ್ರದರ್. ಓಕೆ, ಎನಿಥಿಂಗ್ಸ್ ಎಲ್ಲೋ ಅವನು ಎಲ್ಲಿದ್ರು, ಯಾವ ಶೂಟಿಂಗ್ ಅಲ್ಲಿ ಇದ್ರು, ನಮ್ದು ಏನೇ ಇದ್ದಾದ್ರು ನನಗೆ ಫೋನ್ ಮಾಡ್ಲಿಲ್ಲ ಅಂದ್ರೆ ನಮ್ಮ ಮೇಡಮ್ ಕಾಲ್ ಮಾಡ್ತಿದ್ದೆ ಯಾವಾಗ್ಲೂ. ಏನಾಯ್ತು, ಏನ್ ನಡೀತಾ ಇದೆ, ಯಾವಾಗ ರಿಲೀಸು ಕೇಳಿ ಅಂತೆಲ್ಲ. ಅಷ್ಟು ಫ್ಯಾಮಿಲಿ ಫ್ರೆಂಡ್ಸ್ಗಳು. ನನಗೆ ಒಂದೇ ಗೊತ್ತು, ಸೊ ಅತಿ ಶೀಘ್ರದಲ್ಲೇ ಆರಾಮಾಗೆ ಎಲ್ಲ ತೊಳ್ಕೊಂಡು ಸೊ ಬರಲಿ ಅಂತ ಆ ಚಾಮುಂಡೇಶ್ವರಿ ತಾಯಲ್ಲಿ ಬೇಡ್ತೀನಿ, ಅಷ್ಟೇ ಗೊತ್ತು. ಅಷ್ಟೇ. ಥ್ಯಾಂಕ್ ಯು. ಸರ್, ಇವಾಗ ನೆಕ್ಸ್ಟ್ ಸಿನಿಮಾ ಏನಾದ್ರು ದರ್ಶನ್ ಸರ್ ಜೊತೆ ಮಾಡುವಂತದ್ದು ಏನಾದ್ರು ಪ್ಲಾನ್ಸ್ ಇದೆಯಾ? ಬರ್ಲಿ, ನಾನು ಅದನ್ನೇ ಯಾವಾಗಲೇ ಹೇಳಿದ್ದು, ಬರ್ಲಿ, ಅವ್ರು ಹೊರಗಡೆ ಬರ್ಲಿ. ಸೊ ಚಾಮುಂಡೇಶ್ವರಿ ತಾಯಿ ದಯೆಯಿಂದ ಆದಷ್ಟು ಬೇಗ ಬರ್ಲಿ ಅಂತ ನಾನು ಕೇಳ್ತೀನಿ. ಬಂದ ಮೇಲೆ ಇದ್ದಿದ್ದೆ ಹಬ್ಬ, ಬಂದ ಮೇಲೆ ಹಬ್ಬಗಳು ಯಾಕಂದ್ರೆ ಇದ್ದಿದ್ದೆ. ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಇರುವಂತ ಹೀರೋ. ನನಗೆ ಪಾಪ ನಾನು ಒಂದ್ ಹೇಳಕ್ ಇಷ್ಟಪಡಲ್ಲ ಮಕ್ಳ, ಅವ್ರವ್ರ ಕಷ್ಟ ಅವ್ರವ್ರ ಗೊತ್ತು. ನಾವ್ ಇಲ್ಲಿ ಕುತ್ಕೊಂಡ್ ಮಾತಾಡ್ಬಿಡ್ತೀವಿ, ಹೌದು. ನಾವೇನೋ ಮಾತಾಡ್ತೀವಿ ಪಾಪ. ಸೊ ಅವ್ರವ್ರ ಕಷ್ಟ, ಅವ್ರವ್ರ ನೋವು, ಅವ್ರ ಮನೆಯವ್ರಿಗೆ, ಅವ್ರ ಫ್ಯಾಮಿಲಿಗೆ, ಅವ್ರ ಫ್ಯಾನ್ಸ್ಗಳಿಗೆ ಗೊತ್ತಿರುತ್ತೆ. ಸೊ ಅದನ್ನೆಲ್ಲ ನಾವು ತುಂಬಾ ವೈಭೀಕರಿಸ್ಕೊಂಡು ಈ ಸಂದರ್ಭದಲ್ಲಿ KD ರಿಲೀಸ್ ಸಂದರ್ಭದಲ್ಲಿ ಮಾತಾಡಕ್ ಹೋಗ್ಬಾರ್ದು ಬೇಸಿಕಲಿ. ಯಾಕಂದ್ರೆ ತುಂಬಾ ಅವ್ರಿಗೂ ನನ್ಗೆ ಚೆನ್ನಾಗಿ ಗೊತ್ತಿರೋದ್ರಿಂದ, ನನ್ನ ಫ್ಯಾಮಿಲಿ ಆಗಿರೋದ್ರಿಂದ, ಸೊ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ. ಆ ಚಾಮುಂಡೇಶ್ವರಿ ತಾಯಿಲಿ ಆದಷ್ಟು ಬೇಗ ಬರ್ಲಿ, ಹಬ್ಬ ಮಾಡುವ, ದೊಡ್ಡ ಹಬ್ಬ ಮಾಡುವ. ಓಕೆ, ಕೊನೆಯದಾಗಿ ಸರ್, ನಿಮ್ ಸಿನಿಮಾ ಬಗ್ಗೆ ನಿಮ್ಮ ಬಾಯಲ್ಲೇ ಏನಾದ್ರು ಹೇಳೋದಾದ್ರೆ? ಏನಿಲ್ಲ, ಸೊ 30ನೇ ತಾರೀಕು ಸಿನಿಮಾ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ, ನಾವು ನೀವು, ನನ್ನ ಫ್ಯಾನ್ಸು ಅವನ ಫ್ಯಾನ್ಸು ಅಂದೆ, ಕನ್ನಡ ಸಿನಿಮಾ ನಮ್ಮ ಸಿನಿಮಾ, ಪ್ರೀತಿಯಿಂದ ಬನ್ನಿ, ಎಲ್ಲ ನೋಡಿ, ಆರೈಸಿ ಅಂತ ಮಾತ್ರ ಕೇಳ್ತೀನಿ. ಇನ್ನೇನು ಹೇಳಕ್ ಸಾಧ್ಯ, ಎಲ್ಲರಿಗೂ ಇದೇ ಕೇಳ್ತಿರ್ತೀನಿ. ಲವ್ ಯು ಮಕ್ಳ. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಸೋ Thank you. ಮಚ್ ಸರ್, ಇಷ್ಟೊತ್ತು ನಾವು ಮುಟ್ಟಿಗಿದ್ದೆ. ಥ್ಯಾಂಕ್ ಯು ಕಂದ. ಎಸ್, ಇಷ್ಟೊತ್ತು ನೋಡಿದ್ರಲ್ಲ, ಇದು ಪ್ರೇಮ್ ಸರ್ ಅವರ ಮಾತಾಗಿತ್ತು. ನೋಡ್ತಾ ಇರಿ ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.